ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಮ್ಮದು ತೋಟದಲ್ಲಿ ಕಾಯಿ ಸ್ವಲ್ಪ ಬೇಗನೆ ಬಿದ್ದೋಯ್ತು, ಹಣ್ಣಾಗಿಲ್ಲ. ಐ ಥಿಂಕ್ ಇದು ಮೆಲನ್ನು. ಅದನ್ನು ಹಾಗೆ ಬಿಸಾಕೋ ಬದಲು ಅದ್ರಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಇನ್ನೂ ಸ್ವೀಟ್ನೆಸ್ ಬಂದಿರಲ್ಲ ಅದಕ್ಕೆ. ಸೊ ಅದಕ್ಕೇನು ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಅರಿಶಿನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಉಪ್ಪು, ಇದರಲ್ಲಿ ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡ್ರು ಇದೆ, ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಸ್ವಲ್ಪ ಎಣ್ಣೆ ತೊಗೊತಾ ಇದ್ದೀನಿ. ಇದನ್ನು ಸ್ಕಿನ್ ತೆಗೆದು ಕಟ್ ಮಾಡ್ಕೊತೀನಿ. ಒಳಗಡೆ ಸೀಡ್ಸ್ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. ಸೀಡ್ಸ್ ಇದ್ದರೆ ಸೀಡ್ಸ್ ತೆಗೆದುಬಿಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ curry with this is a melon. This grown in my garden, but the problem is we took it out too early because the stem was drying up, so we took it. ಇವಾಗ ಇದ್ರದ್ದು ಸಿಪ್ಪೆದು ಚಟ್ನಿ ಇದು ಮಾಡ್ತಾಯಿದ್ದೀನಿ. ಚಟ್ನಿ ಅದಕ್ಕೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಹಸಿಮೆಣಸಿನ್ಕಾಯಿ, ಅದ್ರ ಸಿಪ್ಪೆ, ಕರಿಬೇವಿನ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಇಂಗು, ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಎಣ್ಣೆ ತೊಗೊತೀನಿ. ಆಮೇಲೆ ಜೀರಿಗೆ, ಒಂದು ಸ್ವಲ್ಪ ಶುಂಠಿನೂ ತೊಗೊತೀನಿ, ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಶುಂಠಿ ಪೇಸ್ಟ್, ಇದಿಷ್ಟು ತೊಗೊಂಡಿದ್ದೀನಿ. ಫಸ್ಟ್ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಡೂಯಿಂಗ್ ಚಟ್ನಿ ವಿತ್ ದ ಸ್ಕಿನ್, ಸೊ ಐ ಹ್ಯಾವ್ ಟೇಕನ್ ಆಯಿಲ್. ಸ್ಟವ್ ಆನ್ ಆಗಿದೆ, ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಇದು ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿನ ಸ್ವಲ್ಪ ಕಟ್ ಮಾಡಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಯು ಹ್ಯಾವ್ ಟು ಕಟ್ ದ ಗ್ರೀನ್ ಚಿಲ್ಲೀಸ್, ಅದರ್ವೈಸ್ ಇಟ್ ವಿಲ್ ಸ್ಪ್ಲಾಶ್. Now I am putting the skin. ಲಿಟಲ್ ಹುಳ್ಸೆಹಣ್ಣು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಲ್ಲ. ಇವಾಗ ಇದು ಕುಕ್ ಆಗಿದೆ, ಇದನ್ನು ನಾನು ಗ್ರೈಂಡ್ ಮಾಡೋಕ್ಕೆ ಹಾಕ್ತೀನಿ. ದಿಸ್ ಇಸ್ ಡನ್. ಐ ಆಮ್ ಪುಟ್ಟಿಂಗ್ ದಿಸ್ ಒನ್ ಟು ಗ್ರೈಂಡ್, ಬಟ್ ಲೆಟ್ ಇಟ್ ಕೂಲ್ ಡೌನ್ ಫಸ್ಟ್. ಕೂಲಾಗಿ ಹಾಕಿಡೋಣ. ಆಮೇಲೆ ತೆಂಗಿನಕಾಯಿ ಒಂದು ಸ್ವಲ್ಪ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡೋಣ. Let it cool down, then we'll add coconut, then some